ಬಾಗಲಕೋಟೆಯಲ್ಲಿ ಭರದಿಂದ ಸಾಗಿದಂಥ ಕಾರ್ಡ್ ಪರಿಷ್ಕರಣೆ ಕಳೆದ 4 ದಿನಗಳಿಂದ ನಡೀತಿರುವಂಥ ಕಾರ್ಡ್ ಪರಿಷ್ಕರಣೆ. ಸೊ ಬೆಳಗ್ಗೆ 10 ಗಂಟೆಯಿಂದ ಇಂದಿನಿಂದ BPL ಕಾರ್ಡ್ಗಳ ಪರಿಷ್ಕರಣೆ ಈ ಪರಿಶೀಲನೆ ಮಾಡುವಂಥದ್ದಾಗುತ್ತೆ. ಅಂದರೆ ಏನು ಪರಿಷ್ಕರಣೆ ಆಗಿದೆ, ಕೆಲವೊಂದಷ್ಟು ಮಂದಿ ಅರ್ಹರಿಗೂ ಕೂಡ ಸಮಸ್ಯೆ ಆಗ್ತಿದೆ, ಇನ್ನು ಅನರ್ಹರಂತೂ ಅಲ್ಲಿ ಫಿಲ್ಟರ್ ಆಗುತ್ತೆ. ಆಹಾರ ಇಲಾಖೆಯಿಂದ ಪರಿಷ್ಕರಣೆ ಇಂದು ಆರಂಭ. ರಾಜ್ಯದ ಹಲವೆಡೆ ಬೆಂಗಳೂರು ಸೇರಿದ ಹಾಗೆ BPL ಕಾರ್ಡ್ಗಳು ರದ್ದಾಗಿರುವಂಥ BPL ಕಾರ್ಡ್ಗಳ ತಿದ್ದುಪಡಿ ಕಾರ್ಯ ನಡೆಯುತ್ತೆ. ಅರ್ಹತೆ ಹೊಂದಿರುವವರು ಅದನ್ನು ಸರಿಪಡಿಸ್ಕೊಳ್ಬೋದು. ಯಾರ್ದು ಈ ಪರಿಷ್ಕರಣೆ ಸಂದರ್ಭದಲ್ಲಿ ಏನಾದರೂ ಅರ್ಹತೆ ಇದ್ದೂ ಕೂಡ ಕ್ಯಾನ್ಸಲ್ ಆಗಿರುತ್ತೆ ಅಥವಾ ಅದನ್ನು APL ಮಾಡಿರ್ತಾರೆ, ಸ್ವಂತವರು ಕರೆಕ್ಷನ್ ಮಾಡ್ಕೊಳ್ಬೋದು. ಆಧಾರ್, ಪ್ಯಾನ್, IT ರಶೀದಿ ಮೂಲಕ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು. ಅಂದರೆ ಏನವರ ಒಂದು ಆ್ಯನ್ಯುವಲ್ ಇನ್ಕಮ್ ಇದೆ, ವರ್ಷದ ವಾರ್ಷಿಕ ಆದಾಯ, ಸೊ ಅದನ್ನು ತೋರಿಸ್ಬಿಟ್ಟು ನಾವು BPL ಆ ಒಂದು ಲೈನ್ನಲ್ಲೇ ಬರ್ತೀವಿ, ಅದರ ಅಂಡರಲ್ಲೇ ಬರ್ತೀವಿ ಅಂತ ನೀವು ಪ್ರೂಫನ್ನು ತೋರಿಸಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಇಂದಿನಿಂದ BPL ಕಾರ್ಡ್ಗಳ ಪರಿಶೀಲನೆ ನಡೆಯುತ್ತೆ. ಅರ್ಹತೆ ಯಾರ್ಯಾರಿಗೆ ಅರ್ಹತೆ ಇದೆ ಸೊ ಅವರು ಅದನ್ನು ಸರಿಪಡಿಸ್ಕೊಳ್ಬೋದು. ಆಧಾರ್, ಪ್ಯಾನ್, IT ರಶೀದಿಯನ್ನು ತೋರಿಸೋ ಮೂಲಕ ಅಂತ ಹೇಳಿದ್ದಾರೆ. ಸೊ BPL ಕಾರ್ಡ್ಗೆ ಮಾನದಂಡ ಏನಿದೆ ಅದರ ಬಗ್ಗೆ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಏನಂತ ಆದಾಯ ತೆರಿಗೆ, ಸೇವಾ ತೆರಿಗೆ, GST ಪೇ ಮಾಡುವಂಥವ್ರು, 3 ಹೆಕ್ಟೇರ್. ಸೊ ಪೂರ್ವ ವಲಯ, ರಾಜಾಜಿನಗರ ಆಹಾರ ಇಲಾಖೆ ಕಚೇರಿ, ಇಲ್ಲೆಲ್ಲ ಕಡೆ ಕೂಡ BPL ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಬೋದು. ಬೆಂಗಳೂರಿನ ಡೀಟೇಲ್ಸನ್ನು ನೀಡ್ತಾ ಇದ್ದೀವಿ. ಇನ್ನು ಪಶ್ಚಿಮ ವಲಯದಲ್ಲಿ ಬಸವನಗುಡಿ ಆಹಾರ ಇಲಾಖೆ ಕಚೇರಿ. ಸೊ ಅಲ್ಲಿ ಹೋಗಿ ನಿಮ್ಮದೇನಾದರೂ BPLಗೆ ನೀವು ಅರ್ಹರಾಗಿದ್ದು ಕ್ಯಾನ್ಸಲ್ ಆಗಿದ್ದರೆ ನೀವಲ್ಲಿ ಚೇಂಜ್ ಮಾಡಿಸ್ಕೋಬೋದು. ಜೊತೆಗೆ ಉತ್ತರ ವಲಯ ಮೆಜೆಸ್ಟಿಕ್ ಆಹಾರ ಇಲಾಖೆ ಕಚೇರಿ, ಸೊ ಅಲ್ಲಿ BPL ಕಾರ್ಡ್ ತಿದ್ದುಪಡಿಗೆ ಅವಕಾಶ ಇದೆ. ಇನ್ನು ಕೆಂಗೇರಿ ಮತ್ತು ಬನಶಂಕರಿ ಇಲ್ಲಿನ ಆಹಾರ ಇಲಾಖೆ ಕಚೇರಿಗೂ ಕೂಡ ಹೋಗಿ ಅಲ್ಲಿ ನಿಮ್ಮ BPL ಕಾರ್ಡ್ನಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಹಾಗೆ RT ನಗರ ಆಹಾರ ಇಲಾಖೆ ಕಚೇರಿಯಲ್ಲೂ ಕೂಡ ಈಗ ತಿದ್ದುಪಡಿಗೆ ಅವಕಾಶ ಇದೆ. ಸೊ ಎಲ್ಲೆಲ್ಲಿ BPL ಕಾರ್ಡ್ ತಿದ್ದುಪಡಿ, ವಯಾಲಿಕಾವಲ್ ಆಹಾರ ಇಲಾಖೆ ಕಚೇರಿ, ಸೊ ಅಲ್ಲೂ ಕೂಡ ಅವಕಾಶ ಇದೆ. ಆ ಭಾಗದವರು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಆಹಾರ ಇಲಾಖೆ ಕಚೇರಿ ಏನಿದೆ ಯಲಹಂಕದಲ್ಲೂ ಕೂಡ BPL ಕಾರ್ಡ್ ತಿದ್ದುಪಡಿಗೆ ಅವಕಾಶ ಇದೆ. ಹಾಗಾದರೆ ಈ GFX ಏನು ರೇಷನ್ ಕಾರ್ಡ್ ಏನಿದೆ ತಿದ್ದುಪಡಿ ಹೇಗೆ ಅಂತ, BPL ಕಾರ್ಡ್ ಫಲಾನುಭವಿಗಳ ಸ್ಥಳ ಪರಿಶೀಲನೆ ಹೇಗೆ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ, ಸರ್ಕಾರಿ ನೌಕರರ ತೆರಿಗೆ ಪಾವತಿದಾರರ ಸ್ಥಳವನ್ನು ಪರಿಶೀಲಿಸಬೇಕಾಗತ್ತೆ. ಸೊ ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ, ಜೊತೆಗೆ ಕಾರ್ಡ್ ಇರುವಂಥವರು ಬಡವರ, ಶ್ರೀಮಂತರ ಅಂತ ಪರಿಶೀಲಿಸಬೇಕು. ಸೊ ಅವರು ಬಡವರಾಗಿದ್ದರೆ ಅವ್ರಿಗಿರುತ್ತೆ. ಸೊ RD ನಂಬರ್ ಜೊತೆಗೆ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾರೆ. ಸೊ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡುವಂಥ ವಿಧ ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ಆಹಾರ ನಿರೀಕ್ಷಕರು 1 by 1 ಕಾರ್ಡ್ಗಳನ್ನು ಪರಿವರ್ತಿಸಬೇಕಾಗುತ್ತೆ. 1 by 1 ಚೆಕ್ ಮಾಡಿ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಏಕಾಏಕಿ ಮೂಲ ಸ್ಥಾನಕ್ಕೆ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ಈಗ ಲಭ್ಯವಾಗ್ತಾ ಇದೆ. ಏಕಾಏಕಿ ಮೂಲ ಸ್ಥಾನಕ್ಕೆ ಶಿಫ್ಟ್ ಮಾಡೋಕ್ಕಾಗಲ್ಲ. NIC ಸಾಫ್ಟ್ವೇರ್ ಮೂಲಕ ಕಾರ್ಡನ್ನು ಪರಿವರ್ತಿಸಬೇಕು. ರೇಷನ್ ಕಾರ್ಡ್ನ ತಿದ್ದುಪಡಿ ಹೇಗೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತಿರೋದು. ಕಾರ್ಡನ್ನು ಬದಲಿಸೋದಕ್ಕೆ ಕನಿಷ್ಠ 10 ರಿಂದ 15 ದಿನ ಬೇಕಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಸೊ BPL ಕಾರ್ಡ್ ಈ ಪರಿವರ್ತನೆ ಸಂಬಂಧಪಟ್ಟಾಗ ಏನಾದರೂ ಗೊಂದಲ ಇದ್ದರೆ ನೀವು ಆಹಾರ ಇಲಾಖೆಗೆ ಹೋಗ್ಬೋದು. ಜೊತೆಗೆ ಸರ್ಕಾರ ಕೂಡ ಸರ್ವರ್ ಡೌನ್ ಇದೆ, ಅದು ಇದೆ ಅಂತ ಕತೆ ಹೇಳಿದೆ. ಆದಷ್ಟು ಬೇಗ ಇದನ್ನು ಗೊಂದಲ ಪರಿಹಾರ ಮಾಡೋ ಹಾಗೆ ಅವರು ಕೂಡ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಹೆಚ್ಚು ಜನ ಅಲ್ಲಿ ರಶ್ ಆಗದಿರೋ ಹಾಗೆ. ಜೊತೆಗೆ ಅಲ್ಲಿ ಹೋಗುವಂಥವರು ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅದು ಕರೆಕ್ಟ್ ಆಗೋದಕ್ಕೆ.